ಕೊಕೊನೆಟ್ ದೋಸೆ. ಇದು ಹತ್ತಿಯಂತೆ ಮೃದುವಾಗಿರುತ್ತೆ. ಮಾಡಿಟ್ಟ ನಂತರ ಕೂಡ ಒಣಗೋದು ಇಲ್ಲ, ಗಟ್ಟಿ ಕೂಡ ಬರೋದಿಲ್ಲ. ಒಮ್ಮೆ ಮಾಡಿ ನೋಡಿ, ಖಂಡಿತವಾಗ್ಲೂ ಪದೇ ಪದೇ ಮಾಡೇ ಮಾಡ್ತೀರಾ. ಮೊದಲನೇ ಸ್ಟೆಪ್ ಅಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ. ಹಿಟ್ಟನ್ನ ಕಲಿಸ್ಕೋಬೇಕು. ಅದಕ್ಕೋಸ್ಕರ 1 ಬಟ್ಲಷ್ಟು ಅಥವಾ 1/4 kg ಉಪ್ಪಿಟ್ಟು ರವೆ. ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆನ ಕೂಡ ಉಪಯೋಗ ಮಾಡ್ಬೋದು. 1 ಬಟ್ಲಷ್ಟು ಹಸಿ ತೆಂಗಿನ ತುರಿ. ಯಾವ ಬಟ್ಲಲ್ಲಿ ರವೆನ ಅಳತೆ ಮಾಡಿ ಇಟ್ಕೊಂಡಿದ್ರಲ್ಲ ಅದೇ ಬಟ್ಲೆನ ಉಪಯೋಗ ಮಾಡಿ. 1 ಬಟ್ಲಷ್ಟು ಮೊಸರು. ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಸುಮಾರು 10 ನಿಮಿಷ ಇದನ್ನ ನೆನೆಯಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ಗಟ್ಟಿ ಬಂದಿದೆ. ರವೆ ಹಾಕಿರ್ತೀವಲ್ಲ ಅದು ನೀರನ್ನ ತುಂಬ ಜಾಸ್ತಿ ಇರುತ್ತೆ. ರುಬ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ನೀರು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು.